ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ವಿ ಸುನಿಲ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ಸುನಿಲ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ. ಏನು ಹೇಳ್ತೀರಿ? ನಾಗೇಂದ್ರ ಅವರು ರಿಸೈನ್ ಮಾಡಿದ್ದಾರೆ, ಫಸ್ಟ್ ರಿಯಾಕ್ಷನ್ ಏನು ತಮ್ಮದು? ಖಂಡಿತ ದಲಿತರ ಕಲ್ಯಾಣಕ್ಕೋಸ್ಕರ ಇಟ್ಟಂತ ಹಣವನ್ನ ಕಾಂಗ್ರೆಸ್ ತನ್ನ ಪಾರ್ಟಿ ಫಂಡ್ಗೆ ಬಳಸ್ಕೊಂಡಿರುವಂಥದ್ದು ಅಕ್ಷಮ್ಯವಾದಂತಹ ಅಪರಾಧ. ಕೇವಲ ಇದರಲ್ಲಿ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಟ್ಟ ತಕ್ಷಣನೇ ಈ ಹಗರಣ ಮುಗೀತು ಅಂತ ಅನ್ಕೊಳ್ಳೋದು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ತನ್ನ ಆರ್ಥಿಕ ಇಲಾಖೆ ಕೂಡ ಕೈವಾಡ ಇರೋದ್ರಿಂದ ಸ್ವತಃ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕು. ಈ ಹೋರಾಟವನ್ನು ಬಿಜೆಪಿ ಮುಂದುವರಿಸುತ್ತೆ. ಸುನಿಲ್ ಕುಮಾರ್ ಅವರು, ಇಲ್ಲಿ ಸಿಎಂ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಅಂದ್ರೆ ಅದಕ್ಕೆ ಕಾರಣ ಏನು? ನೋಡಿ, ಬೇರೆ ರಾಜ್ಯದಲ್ಲಿ ಒಂದು ಸರ್ಕಾರದ ಇಲಾಖೆಯ ಹಣವನ್ನ ಬೇರೆ ರಾಜ್ಯಗಳಲ್ಲಿ ಇಡಬೇಕು ಅಂತಂದ್ರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಬೇಕು. ಮತ್ತು 187 ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಬೇಕು ಅಂತಂದ್ರೆ ಆರ್ಥಿಕ ಇಲಾಖೆಯ ಒಪ್ಪಿಗೆ ಇಲ್ಲದೆ ಇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಮುಖ್ಯಮಂತ್ರಿಗಳ ನೇರ ಕೈವಾಡ ಮತ್ತು ಅವರ ಮೌಖಿಕ ಆದೇಶದಿಂದನೇ ನಾಗೇಂದ್ರ ಇದನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನಾಗೇಂದ್ರ ರಾಜೀನಾಮೆ ತಗೊಂಡ್ಬಿಟ್ರೆ ಆಗಲ್ಲ. ನಾಗೇಂದ್ರದಲ್ಲಿ ಬಲುಪಕ್ಷ ಮುಖ್ಯಮಂತ್ರಿಗಳು ಕೂಡ ಇದರಲ್ಲಿ ನೇರವಾಗಿ ಇದರ ಕೈವಾಡ ಇದೆ. ಮತ್ತೆ ಇಡೀ ಸರ್ಕಾರ ಇದನ್ನು ಕಣ್ಮುಂದೆ ಇಟ್ಟುಕೊಂಡೇ ನಡೆದಿರುವಂತಹ ಹಗರಣ. ದಲಿತರ ಉದ್ಧಾರ, ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣ ಅನ್ನುವಂತ ಭಾಷಣಗಳನ್ನ ಬೊಗಳೆ ಬಿಟ್ಕೊಂಡು ಆ ಇಲಾಖೆನಲ್ಲೇ ಒಂದು ನಿಗಮದಲ್ಲಿ, ಇಲಾಖೆ ಪೂರ್ತಿ ಇಲಾಖೆ ಅಲ್ಲ, ಒಂದು ನಿಗಮದಲ್ಲಿ 180 ಕೋಟಿ ರೂಪಾಯಿ ಪಾರ್ಟಿ ಫಂಡ್ ಡೈವರ್ಟ್ ಮಾಡ್ತಾರೆ ಅಂತ ಇವ್ರಿಗೆ ಎಷ್ಟು ಕಾಳಜಿ ಇದೆ? ಇದರ ನೈತಿಕ ಹೊಣೆಯನ್ನ ಮುಖ್ಯಮಂತ್ರಿಗಳೇ ಹೊರಗು. ಬಟ್ ಕಾಂಗ್ರೆಸ್ ನಾಯಕರು ಹೇಳಬೇಕಾದ್ರೆ ಅದನ್ನ ಇದು ಮಾರಲ್ ಗ್ರೌಂಡ್ಸ್ ಮೇಲೆ ನಾವು ಕೊಟ್ಟಿರೋದು ರಾಜೀನಾಮೆ, ತಪ್ಪಿತಸ್ಥರು ಅನ್ನೋ ಕಾರಣಕ್ಕಾಗಿ ಆಗಿರುವಂತ ತಲೆದಂಡ ಅಲ್ಲ ಅಂತ. ಘಟನೆ ಬೆಳಕಿಗೆ ಬಂದು 15 ದಿನ ಆಯ್ತು. ಒಂದು ಪಶ್ಚಾತ್ತಾಪವನ್ನು ಕೂಡ ಮುಖ್ಯಮಂತ್ರಿಗಳು ಪಡಲಿಲ್ಲ. ಸಿಬಿಐನವರು ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಆರಂಭ ಮಾಡಿದ ನಂತರ ಇದು ಇವತ್ತು ನಿನ್ನೆ ಮೊನ್ನೆ ನಡೆದಂತೆ ಬೆಳವಣಿಗೆಗಳು ಮತ್ತು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿರಂದ್ರೆ ಆತ್ಮಹತ್ಯೆಯ ಡೆತ್ ನೋಟ್ ನಲ್ಲಿ ನಾಗೇಂದ್ರ ಅವ್ರ ಹೆಸರಿದ್ರು ಕೂಡ ಇನ್ನೂ FIR ಮಾಡಲಿಲ್ಲ ಅಂತಂದ್ರೆ ಇಡೀ ಪ್ರಕರಣವನ್ನ ಮುಚ್ಚಾಟಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿತ್ತು. ಈಗ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆದ ನಂತರ ಅವರಿಗೆ ವಿಧಿ ಇಲ್ಲದಲ್ಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಒಂದಕ್ಕೆ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳು ಕೂಡ ಇದರ ನೈತಿಕ ಹೊಣೆಯನ್ನು ಹೊರುವ ತನಕ ಬಿಜೆಪಿ ಹೋರಾಟವನ್ನ ಸದನದ ಒಳಗೆ ಮತ್ತು ಸದನದ ಹೊರಗೆ ಮುಂದುವರಿಸುತ್ತೆ. ಸುನಿಲ್ ಕುಮಾರ್ ಅವರೇ, ಅಂದ್ರೆ ಇಲ್ಲಿಗೆ ನಿಮ್ಮ ಹೋರಾಟ ಅಂತ್ಯ ಆಗೋದಿಲ್ಲ, ಇದನ್ನು ಕಂಟಿನ್ಯೂ ಮಾಡ್ತೀರಿ? 100%. ಎಸ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.